ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶ್ರೀಸ್ ಹ್ಯಾಂಡ್ ಮೇಡ್ ಹಬ್. ಇವತ್ತು ನಾನು ನಿಮಗೆ ಮದುವೆನಲ್ಲಿ ಮಾಡೋ ಅಂಥ ಅರ್ಶಿನದ ಬೊಂಬೆ, ಕುಂಕುಮದ ಬೊಂಬೆ ಅದನ್ನು ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತಿದ್ದೀನಿ. ಅರ್ಶಿನದ ಗೊಂಬೆ ಮಾಡೋದಕ್ಕೆ ಫಸ್ಟು ಬಾರ್ಬಿ ಡಾಲ್ ತೊಗೋಬೇಕು. ಬಾರ್ಬಿ ಡಾಲ್ನ ನಾನು ಈ ಥರ ಕಾಲುಗಳನ್ನೆಲ್ಲ ಈ ಥರ ಕಟ್ ಮಾಡಿ ಹಿಂಗೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕಿವಾಗ ನಾವು ಬಟ್ಟೆ ಹಾಕಿ ನೀಟಾಗಿ ರೆಡಿ ಮಾಡ್ಕೋಬೇಕು. ಇದಕ್ಕೆ ನಾವು ಫ್ರಾಕ್ ಥರ ಹಾಕ್ಕೊಡ್ಬೇಕು. ಸೊ ನಾನಿದು 7 ಇಂಚಸ್ ತೊಗೊಂಡಿದ್ದೀನಿ ವಿಡ್ತು. ನೋಡಿ 7 ಇಂಚಸ್ಸು. ಮತ್ತು ಹೈಟ್ ಬಂದುಬಿಟ್ಟು 2.5 ಇಂಚಸ್ ತೊಗೊಂಡಿದ್ದೀನಿ. ಇವಾಗ ಇದಕ್ಕೆ ಗ್ಲೂ ಹಾಕಿ ಅಂಟಿಸ್ಕೊಂಬಿಡ್ಬೇಕು. ಈ ಥರ ಮಧ್ಯ ನೋಡಿಕೊಂಡು ಈ ಥರ ಹಿಂಗೆ ಫೋಲ್ಡ್ ಮಾಡಿ ಕಟ್ ಮಾಡಿಕೊಂಡ್ರೆ ಆಯಿತು. ಕಟ್ ಮಾಡಿಕೊಂಡು ಇದನ್ನು ಇಲ್ಲಿ ಇದು ಥರ ಇದು ಮಾಡ್ಕೊಂಡು ಹೀಗೆ ನೀಟಾಗಿ ಈಗ ಅಂಟಿಸ್ಕೋಬೇಕು. ನೋಡಿ ಈ ಥರ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೆ ಲೇಸ್ ಅವೆಲ್ಲ ಅಂಟಿಸ್ಕೊಂಡು ರೆಡಿ ಮಾಡ್ಕೋಬೇಕು. ಲೇಸ್ ಅಂಟಿಸ್ಕೊಂಡು ಮತ್ತು ನೀವು ಯಾವ ಥರ ಬೇಕೋ ಆ ಥರ ನಿಮಗೆ ತೋರಿಸಿದ್ದೀನಲ್ಲ ನಾನು. ಸೊ ಕೂದಲು ಹಾಕಿ ಹೇಗೆ ಬೇಕೋ ಹಾಗೆ ಹೇರ್ ಸ್ಟೈಲ್ ಮಾಡಿ ಜುವೆಲ್ಸ್ ಹಾಕಿ ರೆಡಿ ಮಾಡ್ಕೊಳ್ಳೋಣ. ನೋಡಿ ಈ ಥರ ರೆಡಿ ಮಾಡ್ಕೊಂಡಿದ್ದೀನಿ. ಕುಂಕುಮಕ್ಕೆ ಈ ಥರ ಕುಂಕುಮದ ಬೊಂಬೆ ಮಾಡೋದಕ್ಕೆ ಈ ಥರ ರೆಡಿ ಮಾಡ್ಕೊಂಡಿದ್ದೀನಿ. ಯಾವಾಗಲೂ ಫುಲ್ಲು ಟ್ರೆಡಿಷ್ನಲ್ ಆಗಿರೋದೇ ಬೇಡ ಅಂತ ಸ್ವಲ್ಪ ಚೇಂಜ್ ಇರಲಿ ಅಂತ ಈ ಥರ ಜುಟ್ಟು ಹಾಕ್ಕೊಂಡಿದ್ದೀನಿ. ಕೂದಲು ಬಿಟ್ಬಿಟ್ಟು ಈ ಥರ ಹಿಂಗೆ ಹಾಕ್ಕೊಂಡು ಮಾಮೂಲಿ 25 ಸ್ಟ್ರ್ಯಾಂಡ್ಸೇ ತೊಗೊಂಡಿರೋದು. ನಾವು ಇದಕ್ಕೆ ಜಡೆ ಹಾಕೋ ಬದಲು ಇದನ್ನು ಹೀಗೆ ಬಿಟ್ಟು ನೀಟಾಗಿ ಕಟ್ ಮಾಡಿದ್ದೀನಿ. ಆಮೇಲೆ ಸೈಡ್ ಈ ಥರ ಅರಿಶಿನ ಕುಂಕುಮದ ಬೊಂಬೆ ಇರೋದ್ರಿಂದ ಯೆಲ್ಲೋ ಮತ್ತು ರೆಡ್ ಕಲರ್ ಫ್ಲವರ್ಸ್ನ ಸೈಡ್ಗೆ ಹೀಗೆ ಮುಡಿಸಿದ್ದೀನಿ, ಅಂಟಿಸ್ಕೊಂಡಿದ್ದೀನಿ. ಮತ್ತು ಈ ಥರ ಜುವೆಲ್ಸ್ ಹಾಕ್ಕೊಂಡು ಈ ಥರ ಐಬ್ರೋಸು, ಐಲ್ಯಾಶಸ್ ಇದೆಲ್ಲ ರೆಡಿ ಮಾಡ್ಕೊಂಡು ಹಿಂಗೆ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಅರಿಶಿನದ ಕುಂಕುಮದ ಕೋನ್ ಮಾಡೋದು ಹೆಂಗೆ ಅಂತ ತೋರಿಸ್ಕೊಡ್ತೀನಿ. ಕುಂಕುಮದ ಕೋನ್ ಮಾಡೋದಕ್ಕೆ ಫಸ್ಟು ಒಂದು ಕಾರ್ಡ್ಬೋರ್ಡ್ನ ರೌಂಡ್ ಶೇಪಲ್ಲಿ ಈ ಥರ ಕಟ್ ಮಾಡ್ಕೋಬೇಕು. ಡಯಾಮೀಟರ್ ಬಂದುಬಿಟ್ಟು ನಾನಿಲ್ಲಿ 4 ಇಂಚಸ್ 4.5 ಅಪ್ ಟು 4.5 ಇಂಚಸ್ ತೊಗೋಬೋದು ನೀವು. 4.5 ಇಂಚಸ್ಗೆ ಡಯಾಮೀಟರ್ ತೊಗೊಂಡು ಅದನ್ನು ಒಂದು ಕಾರ್ಡ್ಬೋರ್ಡ್ನ ಈ ಥರ ಕಟ್ ಮಾಡ್ಕೋಬೇಕು. ಈಗ ಇದಕ್ಕೆ ಫಸ್ಟು ಒಂದು ಕವರ್ ತೊಗೊಳ್ಳಿ, ನೀಟಾಗಿರೋ ಕವರು. ಅದಕ್ಕೆ ನಾನು ಈ ಕುಂಕುಮ ಯೂಸ್ ಮಾಡ್ತಾಯಿದ್ದೀನಿ, ಗೋಪುರಂದು. ಇದನ್ನು ಇದಕ್ಕೆ ಹಾಕ್ಕೋಬೇಕು. 1/2 kg ಅಷ್ಟು ಹಾಕ್ಕೋಬೇಕಾಗತ್ತೆ. ಇದನ್ನು ಹಾಕ್ಕೊಂಡು ರೆಡಿ ಮಾಡ್ಕೊಳ್ಳೋಣ. ಕುಂಕುಮನ ಈ ಥರ 1/2 kg ಅಷ್ಟು ತೊಗೊಂಡು ಒಂದು ಕವರ್ಗೆ ಹಾಕ್ಕೊಂಡಿದ್ದೀನಿ. ಅಥವಾ ನೀವು ಕವರಲ್ಲೇ ಮೊದಲೇ ಪ್ಯಾಕ್ ಆಗಿರೋದಿದ್ರೆ ಅದನ್ನು ತೊಗೋಬೋದು. ಈ ಥರ ತೊಗೊಂಡು ಇದನ್ನು ಹೀಗೆ ಮಾಡಿಕೊಂಡು ಒಂದು ಸೈಡ್ಗೆ ನೋಡಿ ಈ ಥರ ಒಂದು ಸೈಡ್ ಮಾಡಿಕೊಂಡು ಈ ಥರ ಕೋನ್ ಥರ ಮಾಡ್ಕೋಬೇಕು. ನೋಡಿ ಹಿಂಗೆ ಕೋನ್ ಥರ ಮಾಡ್ಕೋಬೇಕು. ಒಂದು ಸೈಡಿಗೆ ಹೀಗೆ ತೊಗೊಂಡು ಹಿಂಗೆ ಕೋನ್ ಥರ ಮಾಡಿಕೊಂಡು ಇಲ್ಲಿ ಮೇಲಕ್ಕೆ ಒಂದು ದಾರ ಕಟ್ಕೊಂಡು ಟೈಟಾಗಿ ಇದನ್ನು ಹೀಗೆ ಕೋನ್ ಮಾಡ್ಕೋಬೇಕು. ನೋಡಿ ಈ ಥರ ಕೋನ್ ರೆಡಿ ಮಾಡ್ಕೋಬೇಕು. ದಾರ ಕಟ್ಕೊಂಡು ನೋಡಿ ಈ ಥರ ಕೋನ್ ರೆಡಿ ಮಾಡ್ಕೋಬೇಕು. ಈಗ ಇದನ್ನು ಒಂದು ಈ ಕಾರ್ಡ್ಬೋರ್ಡ್ ಇದೆಯಲ್ಲ ಇದ್ರ ಮೇಲೆ ಹೀಗೆ ಪ್ಲೇಸ್ ಮಾಡ್ಕೋಬೇಕು. ಹೀಗೆ ನೋಡಿ ಈ ಥರ ಬರುತ್ತೆ. ಪ್ಲೇಸ್ ಮಾಡಿಕೊಂಡು ಈಗ ಇದ್ರ ಮೇಲೆ ಏನು ಮಾಡಬೇಕು, ಇನ್ನೊಂದು ಟ್ರಾನ್ಸ್ಪರೆಂಟ್ ಕವರ್ ತೊಗೋಬೇಕು. ಸ್ವಲ್ಪ ತಿಕ್ಕಿರಲಿ, ಅದು ತುಂಬ ತೆಳ್ಳಗೆ ಇರಬಾರ್ದು. ನೋಡಿ ಇದು ಸ್ವಲ್ಪ ಇಷ್ಟು ತಿಕ್ಕಿ ಬರುತ್ತೆ, ಮಾಮೂಲಿ ಕವರ್ಗಿಂತ ಸ್ವಲ್ಪ ತಿಕ್ಕಿರುತ್ತೆ. ಆ ಥರ ಕವರ್ ತೊಗೊಂಡು ಅದನ್ನೇನು ಮಾಡಬೇಕು, ಹೀಗೆ ಒಂದು ಸ್ವಲ್ಪ ದೊಡ್ಡದೇ ತೊಗೊಂಡು ಅದನ್ನು ಹೀಗೆ ಮಧ್ಯಕ್ಕೆ ಫೋಲ್ಡ್ ಮಾಡಿಕೊಂಡು ಮತ್ತು ಇನ್ನೊಂದು ಫೋಲ್ಡ್ ಮಾಡಿಕೊಂಡು
ಇವಾಗ ನಾವು ಡಾಲ್ಸ್ಗೆಲ್ಲ ಇದು ಮಾಡ್ಕೊತೀವಲ್ಲ ಪೇಪರಲ್ಲಿ, ಈಗ ಚಾಕ್ಲೇಟ್ ಡಾಲು, ಡ್ರೈ ಫ್ರೂಟ್ ಡಾಲ್ಗೆಲ್ಲ ಪೇಪರಲ್ಲಿ ನಾವು ಮಧ್ಯಕ್ಕೆ ಕಟ್ ಮಾಡ್ಕೊತೀವಲ್ಲ ಹಾಗೆ ಈ ಥರ ಇರೋದನ್ನು ಫಸ್ಟು ಮಧ್ಯಕ್ಕೊಂದು ಕಟ್ ಮಾಡಿಕೊಂಡು ಮತ್ತು ಅದನ್ನು ಇನ್ನೊಂದು ಫೋಲ್ಡ್ ಮಾಡಿಕೊಂಡು ನೋಡಿ ಹೀಗೆ ಈ ಥರ ನೋಡಿ, ಇದೊಂದು ಫೋಲ್ಡು ಮತ್ತು ಇದೊಂದು ಫೋಲ್ಡ್ ಹಿಂಗೆ ಫೋಲ್ಡ್ ಮಾಡಿಕೊಂಡು ಈಗ ಈ ಮಧ್ಯದಲ್ಲಿ ಇಲ್ಲಿಗೆ ಒಂದು ಕಟ್ ಮಾಡ್ಕೋಬೇಕು. ತುಂಬ ಗ್ಯಾಪ್ ಕೊಡಬಾರ್ದು, ಸ್ವಲ್ಪನೇ ತಗೋಬೇಕು. ನೋಡಿ ಇಷ್ಟು ಕಟ್ ಮಾಡಿಕೊಂಡ್ರೆ ಸಾಕು. ಹಿಂಗೆ ಕಟ್ ಮಾಡಿಕೊಂಡು ಈಗ ಅದನ್ನು ಇದಕ್ಕೆ ಇಟ್ಕೋಬೇಕು. ಫಸ್ಟು ಡಾಲ್ನ ಇಲ್ಲಿ ಪ್ಲೇಸ್ ಮಾಡ್ಕೊಂಬಿಡ್ಬೇಕು ಮಧ್ಯಕ್ಕೆ. ಹಿಂಗೆ ಡಾಲ್ನ ಇದ್ರೊಳಗಡೆಯಿಂದ ಹೀಗೆ ಇನ್ಸರ್ಟ್ ಮಾಡ್ಕೋಬೇಕು. ಹಿಂಗೆ ಇನ್ಸರ್ಟ್ ಮಾಡಿಕೊಂಡು ಇಲ್ಲಿ ಇದನ್ನು ಡಾಲ್ನ ಹೀಗೆ ಕೂಡಿಸಿ ಇದನ್ನು ಎರಡನ್ನೂ ಸೇರಿಸಿ ಫಸ್ಟು ಈ ಕವರ್ನ ಇದಕ್ಕೆ ಕವರ್ನ ಇಲ್ಲಿ ಡಾಲ್ಗೆ ಫಿಕ್ಸ್ ಮಾಡ್ಕೊಂಬಿಡೋಣ. ಕವರ್ಗೆ ಒಂದು ಕವರ್ನ ಈ ಡಾಲ್ಗೆ ಹಿಂಗೆ ಫಿಕ್ಸ್ ಮಾಡ್ಕೊಂಬಿಡೋಣ. ಆಮೇಲೆ ಅದನ್ನು ಹೀಗೆ ಕೋನ್ಗೆ ಫಿಕ್ಸ್ ಮಾಡ್ಕೊಳ್ಳೋಣ. ಕವರ್ ಫಿಕ್ಸ್ ಮಾಡ್ಕೊಳ್ಳೋದಕ್ಕೆ ನನ್ನ ಹತ್ರ ಟೇಪ್ ಇದೆ. ಟೇಪ್ನ ತೊಗೊಂಡು ಟೇಪಿಂದ, ಯಾಕಂದರೆ ಗ್ಲೂ ಹಾಕಿ ಕವರ್ನ ನಿಲ್ಸೋಕ್ಕಾಗಲ್ಲ. ನೀವು ಹಾಟ್ ಗ್ಲೂ ಹಾಕಿದ್ರೆ ಕವರೆಲ್ಲ ಸುಟ್ಟೋಗ್ಬಿಡುತ್ತೆ. ಸೊ ಆದಷ್ಟು ಇದನ್ನು ಟೇಪಿಂದನೇ ಯೂಸ್ ಮಾಡಬೇಕಾಗತ್ತೆ. ಟೇಪ್ ಹಾಕ್ಕೊಂಡು ಒಂದು 2-3 ಸುತ್ತು ಹೀಗೆ ಈ ಲೇಸ್ನ ಬಿಟ್ಟು ಮಾಡಿ ಕೆಳಗಿಂದ ಹೀಗೆ ಒಂದು 2-3 ಸುತ್ತು ತಗೊಳ್ಳಿ. ತಗೊಂಡು ಹಿಂಗೆ ಇದಕ್ಕೆ ಹಿಂಗೆ ತಗೊಳ್ಳಿ. ಈಗ ಇದು ನೀಟಾಗಿ ಈ ಕವರ್ಗೆ ಡಾಲ್ ಫಿಕ್ಸ್ ಆಗಿದೆ. ಇವಾಗ ಈ ಕವರ್ನ ಇಲ್ಲಿ ತಗೊಳ್ಳಿ. ಈ ಕವರ್ನ ಹಿಂಗೆ ತಗೊಂಡು ಈಗ ಇದನ್ನು ಸ್ವಲ್ಪ ಹಿಂಗೆ ಪ್ರೆಸ್ ಮಾಡಿ ಚೂರು ಇದನ್ನು ಹಿಂಗೆ ಕೂಡಿಸ್ಕೊಂಡು ಈಗ ಇದನ್ನು ನೀಟಾಗಿ ಇದನ್ನು ಹೀಗೆ ತೊಗೊಂಡು ಇದನ್ನು ಇಲ್ಲಿ ಕೂಡಿಸ್ಕೊಂಡು ಹೀಗೆ ಹಿಂದೆಗಡೆಗೆ ಹೀಗೆ ಇಟ್ಕೊಂಡು ಇದನ್ನು ಈ ಥರ ಫೋಲ್ಡ್ ಮಾಡಿಕೊಂಡು ಟೇಪ್ಗಳು ಹಾಕ್ಕೊಂಡು ಅಂಟಿಸ್ಕೋಬೇಕು. ನೋಡಿ ಈ ಥರ ಕೆಳಗಡೆ ನೀಟಾಗಿ ಕವರ್ನ ಈ ಥರ ಟೇಪ್ ಹಾಕಿ ಈ ಮೇಲ್ಗಡೆಯಿಂದ ಹೀಗೆ ತೊಗೊಂಡು ಕೆಳಗಡೆಗೆ ಹೀಗೆ ಹಾಕಿ ಅದನ್ನು ಸ್ಟಿಕ್ ಮಾಡ್ಕೋಬೇಕು. ಆವಾಗ ಈ ಥರ ಸ್ಟಿಕ್ ಆಗುತ್ತೆ. ಈಗ ಇದಕ್ಕೆ ಕಾಣಿಸ್ದೇ ಇರೋ ಹಾಗೆ ನಾವು ಇನ್ನೊಂದು ಟೇಪ್ ಹಾಕ್ಕೊಂಡು ಇನ್ನೊಂದು ಸೆಲೋ ಟೇಪ್ ತೊಗೊಂಡು ನೀಟಾಗಿ ಇದನ್ನು ಕವರ್ ಮಾಡ್ಕೊಂಬಿಡ್ಬೇಕು, ಸ್ಟಿಕ್ ಮಾಡ್ಕೋಬೇಕು. ಇದಕ್ಕೆ ಹೀಗೆ ಬರದೇ ಇರೋ ಹಾಗೆ ಇನ್ನೊಂದು ಟೇಪ್ ಹಾಕ್ಕೊಂಬಿಡೋಣ. ಸೆಲೋ ಟೇಪಿಂದ ಡಾಲ್ಗೆ ಮತ್ತು ಕೋನಿಗೆ ಸೇರಿಸಿ ಈ ಥರ ಸ್ಟಿಕ್ ಮಾಡ್ಕೊಳ್ಳೋಣ. ನೋಡಿ ಈ ಥರ ಟೇಪು ಕಾಣಿಸ್ದೇ ಇರೋ ಹಂಗೆ ನೀಟಾಗಿ ಅಂಟಿಸ್ಕೋಬೇಕು. ಈ ಕೆಳಗಡೆನೂ ಅಷ್ಟೇ
ಕೆಳಗೂ ಈ ನಿಮಗೆ ಈ ರೊಟ್ಟು ಇದೆಲ್ಲ ಕಾರ್ಡ್ಬೋರ್ಡ್ ಎಲ್ಲ ಏನು ಕಾಣಿಸ್ದೆ ಹಾಗೆ ಕವರ್ ಮಾಡ್ಕೋಬೇಕು. ಕೆಳಗಡೆನೂ ಇದೊಂದು ರೌಂಡ್ ಲೇಸ್ ಹಾಕ್ಕೊಂಡು, ಅದಕ್ಕೆ ಕೆಳಗಡೆ ನೀವು ಗ್ಲೂ ಹಾಕೋಂಗಿಲ್ಲ, ಯಾಕಂದರೆ ಇದು ಕವರ್ ಅಲ್ವಾ, ಸುಟ್ಟೋಗ್ಬಿಡುತ್ತೆ. ಸೊ ಆದಷ್ಟು ಡಬಲ್ ಸೈಡ್ ಟೇಪ್ ತೊಗೊಂಡು ಅದನ್ನು ಹಾಕ್ಕೋಬೇಕು. ಡಬಲ್ ಸೈಡ್ ಟೇಪ್ ಅಂಟಿಸ್ಕೊಂಡು ಅದಕ್ಕೆ ಲೇಸ್ ಅಂಟಿಸ್ಕೊಳ್ಳಿ. ಕೆಳಗಡೆ ಡಬಲ್ ಸೈಡ್ ಟೇಪ್ ಹಾಕ್ಕೊಂಡು ಅದ್ರ ಮೇಲೆ ಫುಲ್ಲು ಹೀಗೆ ಅಂಟಿಸ್ಕೊಂಡು ಬಂದಿದ್ದೀನಿ ಕೆಳಗೂ. ಆಮೇಲೆ ಲಾಸ್ಟಲ್ಲಿ ನೀವು ಹಾಟ್ ಗ್ಲೂ ಹಾಕಿ ಅದ್ರ ಮೇಲೆ ಅಂಟಿಸ್ಕೊಂಬಿಡ್ಬೇಕು. ಇಲ್ಲಿ ಹಾಟ್ ಗ್ಲೂನಲ್ಲಿ ಟೇಪ್ ಮೇಲಾದರೆ ಈ ಲೇಸ್ ಮೇಲೆ ಅಂಟಿಸ್ಕೋಬೋದು ನೀವು ಹಾಟ್ ಗ್ಲೂನ. ಬಟ್ ಟೇಪ್ ಪ್ಲಾಸ್ಟಿಕ್ ಮೇಲೆ ಹಾಟ್ ಗ್ಲೂ ಅಂಟ್ಸೋಕ್ಕಾಗಲ್ಲ, ನೀವು ಎಲ್ಲ ಸುಟ್ಟೋಗ್ಬಿಡತ್ತೆ ಹಾಟ್ ಗ್ಲೂ. ಇದು ಪ್ಲಾಸ್ಟಿಕ್ಕು ಒಳಗಡೆ ಇರೋ ಕುಂಕುಮನೂ ಆವಾಗ ಆಚೆ ಬರೋದು ಚಾನ್ಸಸ್ ಆಗುತ್ತೆ, ಅದಕ್ಕೇ ಹುಷಾರಾಗಿ ಮಾಡಬೇಕು. ಈಗ ನೋಡಿ ಕುಂಕುಮ ಬೊಂಬೆ ರೆಡಿ ಇದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇದು ಕುಂಕುಮದ ಬೊಂಬೆ ನಾನು ನಿಮಗೆ ಮಾಡಿ ತೋರಿಸಿದ್ದು. ಸೇಮ್ ಅದೇ ಥರ ಅರ್ಶಿನದ ಬೊಂಬೆನೂ ಮಾಡಿದ್ದೀನಿ. ಅರ್ಶಿನ ಫಿಲ್ ಮಾಡಿ ಅದಕ್ಕೆ ಬೊಂಬೆನ ಅಂಟಿಸಿ ಅರ್ಶಿನದ ಬೊಂಬೆನೂ ರೆಡಿ ಮಾಡಿದ್ದೀನಿ. ಹೀಗೆ ನೀವು ಅರ್ಶಿನದ ಬೊಂಬೆ, ಕುಂಕುಮದ ಬೊಂಬೆ ಮದುವೆಗೆಲ್ಲ ಯೂಸ್ ಮಾಡೋದಕ್ಕೆ ಈ ಥರ ರೆಡಿ ಮಾಡ್ಬೋದು. ನೋಡಿದ್ರಲ್ಲ ಫ್ರೆಂಡ್ಸ್ ಹೇಗೆ ಮಾಡೋದು ಅಂತ. ಹೀಗೆ ಇದೇ ಥರ ನಾನು ಮುಂದೆನೂ ಒಳ್ಳೊಳ್ಳೆ ವೀಡಿಯೋಸ್ನ ನಿಮಗೆ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಆದಷ್ಟು ನನ್ನ ವೀಡಿಯೋಸ್ನೆಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.